ಜಯಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ಪಂಚಮಸಾಲಿ ಪೀಠದ ಟ್ರಸ್ಟ್. ಪಂಚಮಸಾಲಿ ಪೀಠದಿಂದ ಸ್ವಾಮೀಜಿ ಕೆಳಗಿಳಿಸೋದಕ್ಕೆ ಟ್ರಸ್ಟ್ ನಿರ್ಧಾರ ಮಾಡಿದೆ. ಏಪ್ರಿಲ್ 22ಕ್ಕೆ ಸಭೆ ಕರೆದಿದೆ ಕೂಡಲ ಸಂಗಮದ ಪಂಚಮಸಾಲಿ ಟ್ರಸ್ಟ್. ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಪಂಚಮಸಾಲಿ ಪೀಠದ ಟ್ರಸ್ಟ್ ನಡುವೆ ನಡೀತಾ ಇರುವಂತಹ ಕಾಳಗಾಯಿ. ಟ್ರಸ್ಟ್ನ ಸಭೆಗೂ ಮುನ್ನವೇ ಏಪ್ರಿಲ್ 20ಕ್ಕೆ ಸ್ವಾಮೀಜಿ ಸಭೆ ಕರೆದಿದ್ದಾರೆ. ಕೂಡಲ ಸಂಗಮದಲ್ಲೇ ಭಕ್ತರ ಸಭೆ ಕರೆದಿದ್ದಾರೆ ಜಯಮೃತ್ಯುಂಜಯ ಶ್ರೀ. ಪಂಚಮಸಾಲಿ ಟ್ರಸ್ಟ್ಗೆ ಜಯಮೃತ್ಯುಂಜಯ ಶ್ರೀ ಸಡ್ಡು ಹೊಡೆದ್ರ. ಭಕ್ತರು ಸೈ ಅಂದ್ರೆ ಹೊಸ ಪೀಠದ ಸಾರಥ್ಯಕ್ಕೂ ಸೈ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಪಂಚಮಸಾಲಿ ಟ್ರಸ್ಟ್ಗೆ ಜಯಮೃತ್ಯುಂಜಯ ಶ್ರೀಗಳು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ 20ಕ್ಕೆ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸ್ತೀವಿ ಅಂತ ಹೇಳಿದ್ದಕ್ಕೆ ಭಕ್ತರು ಸಿಡಿದೆದ್ದು. ಪಂಚಮಸಾಲಿ ಟ್ರಸ್ಟ್ ನೋಂದಣಿಯೇ ಅಕ್ರಮ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಸ್ವಾಮೀಜಿಯನ್ನ ಹೊರ ಹಾಕಿದ್ರೆ ಹೊಸ ಪೀಠ ಸ್ಥಾಪನೆಯಾಗುತ್ತೆ ಅಂತ ಭಕ್ತಗಣ ಹೇಳ್ತಾ ಇದೆ. ಏಪ್ರಿಲ್ 20ಕ್ಕೆ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯ ನಂತರ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಏಪ್ರಿಲ್ 22ಕ್ಕೆ ಕೂಡಲ ಸಂಗಮದ ಪಂಚಮಸಾಲಿ ಟ್ರಸ್ಟ್ ಸಭೆ ಕರೆದಿದೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಸ್ವಾಮೀಜಿ ಸಭೆ ಕರೆದಿದ್ದಾರೆ. ಏಪ್ರಿಲ್ 20ಕ್ಕೆ ಕೂಡಲ ಸಂಗಮದಲ್ಲೇ ಭಕ್ತರ ಸಭೆ ಕರೆದಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಹಂಗೆ ಅಸಂಘಟಿತವಾಗಿರ್ತಕ್ಕಂಥ ನನ್ನ ಪಂಚಮಸಾಲಿ ಸಮಾಜ ಕೂಡಲ ಸಂಗಮದಲ್ಲಿ ಯಾವತ್ತು ನನ್ನ ಪೀಠ ಸ್ಥಾಪನೆ ಆಯಿತು. ಆ ಪೀಠ ಸ್ಥಾಪನೆ ಆದಾಗಿಂದ ಇದು ಸಮಾಜ ಸಂಘಟನೆ ಪ್ರಾರಂಭವಾಗಿದೆ. ಸಮಾಜ ಬಾಂಧವರು ಇಲ್ಲಿ ಸಮಾಜಕ್ಕೋಸ್ಕರ ನಿಮ್ಮ ಅಂತ್ಯವೂ ಅಲ್ಲೇ ಆಗಲಿ ಅಂದರೆ ಅದಕ್ಕೂ ನಾನು ಸಿದ್ಧನಿದ್ದೀನಿ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಕೂಡಲ ಸಂಗಮದ ನಮ್ಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ಗೌಡ ಲಿಂಗಾಯತ, ದೀಕ್ಷಾ ಲಿಂಗಾಯತ, ಮಲೆಗೌಡ ಲಿಂಗಾಯತರ ಸಭೆ ಕರೆದೇವೆ. ಆ ಸಭೆಗೆ ಕಟ್ಟಕಡೆ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಬರಬೇಕು. ನನ್ನ ಪೀಠದ ಬಗ್ಗೆ ನಿಷ್ಠೆ ನಂಬಿಕೆ ಇರ್ತಕ್ಕಂಥ ಪ್ರತಿಯೊಬ್ಬ ಜನಪ್ರತಿನಿಧಿಯು ಇದು ನನ್ನ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸಹ ತಪ್ಪದೆ ಬರಬೇಕು ಅಂತೇಳಿ ಮನವಿ ಮಾಡ್ತೀನಿ. ನಾಳೆ 20ನೇ ತಾರೀಕು ನಡೆಯುವಂಥ ಸಭೆಯೊಳಗೆ ಜನರು ಏನು ಹೇಳ್ತಾರೆ ಅದನ್ನು ಆಲೋಚನೆ ಮಾಡ್ತೀನಿ. ಜನರ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ಹಾಗಾಗಿ ಯಾರು ಏನು ಷಡ್ಯಂತ್ರ ಮಾಡ್ತಿದ್ರು, ಏನು ಸಭೆ ಮಾಡ್ತಿದ್ರು ಯಾವುದೂ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗುರಿ ಸ್ಪಷ್ಟವಾಗಿದೆ. ಆ ಸ್ಪಷ್ಟವಾಗಿದ್ದ ಗುರಿಯ ಈಜೆಲ್ಲ ನಾನು ಇಡುವಂಥ ಪ್ರಯತ್ನ ಮಾಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿ ಅಂತ ಯಾವುದೇ ರೀತಿ ಇರತಕ್ಕಂಥ ವದಂತಿಗಳ ಬಗ್ಗೆ ನಾನು ಹೆಚ್ಚು ಗಂಭೀರವಾಗಿ ಆಲೋಚನೆ ಮಾಡೋ ಪ್ರಯತ್ನ ಮಾಡ್ತೀನಿ. ಉತ್ತರ ಸಿಗುತ್ತೆ. ಅಲ್ಲಿ ಇರುವಂಥ ಜಾಗ ಮತ್ತು ಮಠ ಈಗಿದ್ದಂಥ ಟ್ರಸ್ಟಿನ ಅಧ್ಯಕ್ಷರ ಹೆಸರಲ್ಲೇ ಅದು ನೋಂದಾಗಿರೋದ್ರಿಂದ ಅವರು ವೈಯಕ್ತಿಕ ತಮ್ಮದ ಅನ್ನೋ ರೀತಿ ವರ್ತನೆ ಅವ್ರು ಮಾಡಕತ್ಯಾರ. ಹಾಗೂ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ ಅಂದ್ರೆ ಕೂಡಲ ಸಂಗಮ ಪೀಠದ ಜಗದ್ಗುರುಗಳಿಗೆ ನಾವು ಬೆನ್ನೆಲುಬಾಗಿ ನಿಂದಿರಬೇಕಾಗಿತ್ತಂದ್ರೆ ನಮಗೆ ಎಲ್ಲಿ ಹೊರಗೆ ಹಾಕ್ಯಾರಲ್ಲ ಅಲ್ಲೇ ನಿಂತು ಅದ್ರ ವಿರೋಧ ಸಾಧನೆ ಮಾಡಿ ತೋರಿಸಿದಾಗನ ನಮ್ಮ ತಾಕತ್ತು ಏನು ಅನ್ನೋದು ಗೊತ್ತಾಗೋದು. ಹೊರತಾಗಿ ಅಲ್ಲಿದ್ದು ಬಿಟ್ಟು ನಾವು ಎಲ್ಲೇ ವಾದಿವಿ ಅಂದ್ರೆ ಪಲಾಯನ ಮಾಡಿದಂಗೆ ಆಕೈತಿ. ನಾವು ಅಲ್ಲೇ ಎಷ್ಟು ಬೇಕಾದಕ್ಕೆ ಇದಕ್ಕಿಂತ ಹೆಚ್ಚಿನ ಜಾಗ ತಗೊಂಡು ಇದಕ್ಕಿಂತ ದೊಡ್ಡ ಮಠ ಕಟ್ಟಿ ನಮ್ಮ ಸಮಾಜ ಸಂಘಟನೆಯನ್ನು ತೋರಿಸಿದಾಗ ಅದು ಜನರಿಗೆ ಯಾರು ಮಾಡಿದ್ದು ಸರಿ ಅನ್ನುವಂಥದ್ದು ಉತ್ತರ ಸಿಗ್ತೈತೆ ಅನ್ನುವಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.